ಇನ್ನು ಬಿಎಸ್ವೈ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಯಡಿಯೂರಪ್ಪ ನಿವಾಸಕ್ಕೆ ಮಾಜಿ ಸಚಿವ ಸುನೀಲ್ ವಲ್ಯಾಪುರೆ ಭೇಟಿ ನೀಡಿದ್ದಾರೆ. ಕುತೂಹಲ ಮೂಡಿಸಿದೆ ವಲ್ಯಾಪುರೆ ಮತ್ತು ಬಿಎಸ್ವೈ ಭೇಟಿ. ವಿಧಾನಸಭಾ ಚುನಾವಣೆಯಲ್ಲಿ ಜಾಧವ್ ವಿರುದ್ಧ ಸೋಲನ್ನು ಕಂಡಿದ್ರು ವಲ್ಯಾಪುರೆ. ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಬಿಜೆಪಿ ಸೇರ್ಪಡೆ ಸುದ್ದಿ ಖಚಿತವಾಗ್ತಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ಈಗ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಬಿಎಸ್ವೈ ನಿವಾಸಕ್ಕೆ ಬೆಳಗಿನಿಂದಲೂ ಕೂಡ ಬಿಜೆಪಿಯ ಹಿರಿಯ ನಾಯಕರೆಲ್ಲ ಭೇಟಿ ನೀಡಿ ಚರ್ಚೆ ನಡೆಸ್ತಾ ಇದ್ದಾರೆ. ಇದೀಗ ಜಾಧವ್ ವಿರುದ್ಧ ಚಿಂಚೋಳಿಯಲ್ಲಿ ಸ್ಪರ್ಧಿಸಿ ಸೋಲು ಕಂಡಿದ್ದ ಸುನೀಲ್ ವಲ್ಯಾಪುರೆ ಈಗ ಭೇಟಿ ನೀಡಿದ್ದಾರೆ. ಯಡಿಯೂರಪ್ಪ ಜೊತೆಗೆ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಉಮೇಶ್ ಜಾಧವ್ ಬಿಜೆಪಿ ಸೇರ್ಪಡೆ ಖಚಿತವಾಗ್ತಿರುವಂತಹ ಒಂದು ಮಾಹಿತಿಯ ಈ ಸಂದರ್ಭದಲ್ಲಿ ಈ ವಿಚಾರ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಬಿಎಸ್ ಯಡಿಯೂರಪ್ಪ ನಿವಾಸಕ್ಕೆ ಸುನೀಲ್ ವಲ್ಯಾಪುರೆ ಭೇಟಿ ನೀಡಿದ್ದಾರೆ. ಯಡಿಯೂರಪ್ಪ ಜೊತೆ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಸೇರ್ತಿದ್ದಾರೆ ಎನ್ನುವಂತಹ ವದಂತಿಗಳ ನಡುವೆ ಇವರ ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದಾಗಿದೆ. ಆಲ್ರೆಡಿ ಉಮೇಶ್ ಜಾಧವ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟನ್ನು ಕನ್ಫರ್ಮ್ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸುವ ಬಗ್ಗೆ ಭರವಸೆಯನ್ನು ಕೊಟ್ಟಿದೆ. ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಟ್ಟಿಹಾಕಕ್ಕೆ ಅವರ ವಿರುದ್ಧವೇ ಕಣಕ್ಕಿಳಿಸೋಕೆ ಬಿಜೆಪಿ ಮುಂದಾಗಿದೆ ಎನ್ನುವಂಥ ಮಾಹಿತಿಗಳ ನಡುವೆ ಈ ಭೇಟಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಯಡಿಯೂರಪ್ಪ ನಿವಾಸದಲ್ಲಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ಬೇರೆ ಬೇರೆ ಮುಖಂಡರು ಬಂದು ಮಾತುಕತೆ ನಡೆಸಿ ಹೋಗ್ತಾ ಇದ್ದಾರೆ. ಇದೀಗ ಸುನೀಲ್ ವಲ್ಯಾಪುರೆ ಕೂಡ ಭೇಟಿ ನೀಡಿದ್ದಾರೆ. ಏನು ಡೀಟೇಲ್ ಸಿಗ್ತಾ ಇದೆ? ಅಮೃತ್ ಪ್ರಸಾದ್, ಇವತ್ತು ಯಡಿಯೂರಪ್ಪ ನಿವಾಸದಲ್ಲಿ ನಡೆದ ಚಟುವಟಿಕೆಗಳ ಮಧ್ಯೆ ಈಗ ಕುತೂಹಲ ಕಳಿಸಿರುವಂತದ್ದು ಸುನೀಲ್ ವಲ್ಯಾಪುರೆ ಭೇಟಿ. ಮಾಜಿ ಸಚಿವ ಸುನೀಲ್ ವಲ್ಯಾಪುರೆ ಇವತ್ತು ಯಡಿಯೂರಪ್ಪನವರನ್ನ ಭೇಟಿ ಮಾಡಿರುವಂತ ಹಿಂದೆ ಕಾರಣ ಕೂಡ ಇದೆ. ಯಾಕಂದ್ರೆ ಇಲ್ಲಿ ಚಿಂಚೋಳಿ ಹಾಲಿ ಶಾಸಕ ಕಾಂಗ್ರೆಸ್ನ ಉಮೇಶ್ ಜಾಧವ್ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಮುಂದುವರಿಸಿರುವಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಲ್ಯಾಪುರೆ ಪರಾಭವಗೊಂಡಿದ್ರು. ಹೀಗಾಗಿ ಒಂದು ವೇಳೆ ಉಮೇಶ್ ಜಾಧವ್ ಬಿಜೆಪಿಗೆ ಬಂದದ್ದೇ ಆದಲ್ಲಿ ಅಲ್ಲಿ ಸುನೀಲ್ ವಲ್ಯಾಪುರೆ ಅವರ ಒಂದು ಸ್ಥಾನಮಾನ ಏನು ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಈಗ ಸುನೀಲ್ ವಲ್ಯಾಪುರೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಉಮೇಶ್ ಜಾಧವ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು, ಕರೆತರಬೇಕು ಅನ್ನುವಂತ ಒಂದು ಪ್ರಯತ್ನದ ನಡುವೆ ಈಗ ಈವರೆಗೂ ಕೂಡ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ಲಿಲ್ಲ ಸುನೀಲ್ ವಲ್ಯಾಪುರೆ ಅವರು. ತಮ್ಮ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ಲಿಲ್ಲ ಅಥವಾ ಉಮೇಶ್ ಜಾಧವ್ ಅವರು ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯಾವುದೇ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿರಲಿಲ್ಲ. ಆದ್ರೆ ಇದೀಗ ದಿಢೀರಾಗಿ ಯಡಿಯೂರಪ್ಪನವರನ್ನ ಭೇಟಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಕುತೂಹಲ ಕೆರಳಿಸಿದೆ. ಒಂದು ವೇಳೆ ಉಮೇಶ್ ಜಾಧವ್ ಅವರು ಪಕ್ಷಕ್ಕೆ ಬಿಜೆಪಿಗೆ ಬಂದದ್ದೇ ಆದಲ್ಲಿ ಸುನೀಲ್ ವಲ್ಯಾಪುರೆ ಅವರ ಸ್ಥಾನಮಾನ ಏನು ಪಕ್ಷದಲ್ಲಿ ಅನ್ನುವಂತ ಒಂದು ವಿಚಾರ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಮತ್ತು ಚಿಂಚೋಳಿಯಿಂದ ಉಮೇಶ್ ಜಾಧವ್ ಅವರ ಸಂಬಂಧಿಯವರಿಗೆ ಬಿಜೆಪಿ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂತ ಒಂದು ಮಾಹಿತಿಗಳ ಮಧ್ಯೆಯೂ ಕೂಡ ಸುನೀಲ್ ವಲ್ಯಾಪುರೆ ಭೇಟಿ ಮಾಡಿರುವಂತದ್ದು ಸಹಜವಾಗಿ ಇವತ್ತಿನ ಒಂದು ಬೆಳವಣಿಗೆ ಮಧ್ಯೆ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಕಿರಣ್.